ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ, ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೆ ನೋಡಿರಿ. ನನಗೆ ಒಂದು ಸ್ವಲ್ಪ ಆರಾಮಿಲ್ರಿ, ಎಲ್ಲರೂ ಆರಾಮಿದ್ದಾರೆ. ನೆಗಡಿ ಕೆಮ್ಮು ಬಂದದ್ರಿ, ಧ್ವನಿನೂ ಬಿದ್ದದ್ರಿ ನೋಡ್ರಿ. ನಂದಂತ್ರ ಧ್ವನಿನೇ ಎಲ್ಲಿ ಇದು ಆಗಲ್ಗದ. ಕೆಮ್ಮು ನೆಗಡಿ ಬತ್ತಂದ್ರೆ ಕೆಮ್ಮು ಬರಲೇಬೇಕು. ಕೆಮ್ಮು ಬತ್ರಿ ನನಗಂತ್ರ ಕೆಮ್ಮು ಬತ್ತಂದ್ರೆ ಒಟ್ಟು ಕಿತ್ತಂಗೆ ಇಲ್ರಿ. ಟಸ್ಕಿ ಕೆಮ್ಮಿದ್ದಂಗೆ ರೀ ನಂದಂತ್ರ. ಹಂಗೆ ಕೆಮ್ಮಿಸ್ತದ್ರಿ. ಗೋಳಿ ತೊಗೊಂಡೇನ್ರಿ, ಅಂಥ ಪರೇನಿಲ್ರಿ. ಕೆಮ್ಮು ಬತ್ತಂದ್ರೆ ನಾನು ಹೋಗೋದೇ ಇಲ್ಲ. ಸ್ವಲ್ಪ ಅದ ರೀ ಕೆಮ್ಮು. ಇವಾಗ ನೋಡ್ರಿ, ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಾನು ಬೆಳಗ್ಗೆ 9-8 ಆಲಾಗತ್ತದ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಎಲ್ಲ ಕೆಲಸ ಅಂತೂ ಆಗ್ಯದ್ರಿ. ಅಡುಗೆ ಆಗ್ಯದ. ಆಮೇಲೆ ಅಡುಗೆ ಅಲ್ಲಕ್ಕೆ ಇವತ್ತಂತ್ರ ಏನು ಮಾಡಿಲ್ರಿ, ಬರೀ ಅನ್ನ ಸಾರ ಮಾಡೀನಿ. ಯಾಕಂದ್ರೆ ಚಪಾತಿ ಅದಾವು, ರೊಟ್ಟಿ ಹಿಟ್ಟು ಖಾಲಿ ಆಗೈತಿ. ಅದಕ್ಕೆ ಇವತ್ತು ಜೋಳ ಹಸನ್ ಮಾಡ್ತೀನಿ ರೀ. ಮಾಮ ಬೀಸ್ಕೊಂಬರ್ತಾರೆ. ನಿನ್ನೆ ಮಳೆ ಬತ್ತಲ್ರಿ ನಮ್ಮ ಕಡೆಗೆ. ಒಂದು ಸ್ವಲ್ಪ ನೆಲ ತೊಯ್ಯಂಗೆ ಬಂದದ್ರಿ, ತೀಕೆ ಬಂದದ್ರಿ. ಅದೆಲ್ಲ ಹೊಲ್ದಾಗ ನೀರು ನಿಂದ್ರಂಗೆ, ಅಂದ್ರೆ ಸಾಲದಾಗ ನೀರು ನಿಂದ್ರೆ ಕೆಸರಾಗಂಗೆ. ಅದಕ್ಕೆ ದೌಂತಿ ಇಲ್ಲತ್ರಿ, ಇವತ್ತು ಕೆಲಸ ಇಲ್ಲಂತ್ರಿ. ಅದಕ್ಕೆಲ್ಲ ಹೋಗಿಲ್ಲ. ಬರೀ ಜೋಳ ಹಸನ್ ಮಾಡೋದು. ಆಮೇಲೆ ಮೊನ್ನೆ ಸಂತಿಗೆ ಹೋಗಿದ್ದೇವೆ ರೀ. ಸಂತಿಗೆ ಹೋದಕ್ಕಾಗ ಬ್ಯಾಳಿ ತೊಗೊಂಬಂದಿದ್ದೆವು, ತೊಗರಿ ಬ್ಯಾಳಿ ರೀ. ಅದ್ರಾಗ ಒಂದು ಸ್ವಲ್ಪ ನುಸಿ ಆಗ್ಯಾವು. ನುಸಿ ಆಮೇಲೆ ಹಳ್ಳ ತವ ರೀ. ಒಂದು ಜರ ಹಸನ್ ಮಾಡ್ಬೇಕು ರೀ ಇವಾಗ. ಅವೆಲ್ಲ ಹಸನ್ ಮಾಡಿ ಇದು ಮಾಡ್ತಾರೆ, ಕ್ಲೀನ್ ಮಾಡಿ ಇಡಬೇಕು ರೀ ಅವಕ್ಕೂ. ಇವತ್ತು ಅಡುಗೆ ಬ್ಯಾಳಿ ಸಾರ ಅನ್ನ ಮಾಡಿ ನೋಡ್ರಿ, ಚಪಾತಿ ಅಂತೇಳಿ ಬಿಡ್ತೀನಿ. ಇವಾಗ ನೋಡ್ರಿ ಟೈಮ್ ಅಂತರ ಆಗ್ಯದ. ಆಮೇಲೆ ನಮ್ಮ ರುಚಿ ಮುಕ್ಕೊಂಡಾಳ್ರಿ. ಶಾದು ಆಟ ಆಡತ್ತಾಳ. ನಮ್ಮದು ಊಟ ಆಗ್ಯದ, ಎಲ್ಲ ಆಗ್ಯದ. ಚಹಾ ಕುಡ್ದು ಎಲ್ಲ ಕೆಲಸ ಮಾಡ್ಕೆರೆ ಊಟ ಮಾಡ್ತೀರಿ ಜಲ್ದಿ. ನಾನು ಹೊಸವಾಗಿತ್ತು ನಿನ್ನೆ ರಾತ್ರಿ ಹೊಸು ಹಾರಿತ್ರಿ. ನನಗಂತೂ ಚಹಾ ಕುಡಿಯೋದಾಗಿಲ್ಲ, ಗೋಳಿ ತೊಗೊಂಡು ಮುಕ್ಕೊಂಡಿದ್ದ. ಅದಕ್ಕೆ ಇವತ್ತು ಜಲ್ದಿ ಹೊಸಾಗಿತ್ತು, ಊಟ ಮಾಡಿದ್ರಿ. ಶಾದನ ಆಟ ಆಡತಾಡ್ರಿ, ರಚನೆ ಮುಕ್ಕೊಂಡಾಳ. ಬರ್ರಿ ಇವಾಗ ಒಟ್ಟು ಕೆಲಸ ಮಾಡ್ಕೋತೀನಿ ರೀ ನಾನು. ಜೋಳ ಹಸನ್ ಮಾಡೋಣ ರೀ, ಜೋಳ ಹಸನ್ ಮಾಡ್ಕೋತೀನಿ ಒಂದು ದಿವ್ಸ. ಅವ್ರೇನು ಬಿಸ್ಲಾಗ ಕಳಿಸ್ತೀನಿ ರೀ. ಅವರು ಆ ಕಡೆ ಹೋಗ್ಯಾರ ತಳಗ ಮಾಲಕ್ರ. ನಿನ್ನ ಮಳೆ ಬಂದದ ಏನು ಹೇಳಿಲ್ರಿ ಕೆಲಸ ಅವ್ರಿಗೆ. ಏನೋ ಹೇಳ್ಯಾರಂತ್ರಿ, ಏನೋ ಅರ್ನಿಗೊಂಟ ಕೊನೆ ಎದ್ದವಂತ್ರಿ, ಕೊನೆ ಕಡಿ ಅಂತ ಹೇಳ್ಯಾರ. ನೀವು ಕಮೆಂಟ್ದಾಗ ಹೇಳ್ತಿದ್ರಿ ಅಲ್ರಿ, ಡೈಲಿ ವಿಭೂತಿ ಹಚ್ಕೋರಿ ಹಣೆಗೆ ಒಳ್ಳೇದಾಗುತ್ತೆ ಅಂತೇಳಿ. ನಾನು ಮೊದಲೆಲ್ಲ ಅವಾಗ ನಮ್ಮ ತವ್ರ ಮನೆಗಿದ್ದಕ್ಕ, ಅಂದ್ರೆ ನಾನು ಸ್ಕೂಲ್ಗೆ ಹೋಗ್ತಿದ್ದಲ್ರಿ ಅವಾಗ ಹಚ್ಕೋತಿದ್ರಿ ನಾನು ವಿಭೂತಿ. ಇಲ್ಲಿ ಬಂದಾಗ ಬರೀ ಬಂಡಾರ ಹಚ್ಕೊಳ್ಳೋದು, ಕುಂಕುಮ ಹಚ್ಕೊಳ್ಳೋದು ಮತ್ತು ವಿಭೂತಿ ಅಷ್ಟು ಹಚ್ಕೋತಿದ್ದಿಲ್ಲ ರೀ. ನಾವು ವಿಭೂತಿ ಹಚ್ಕೊಂಡ್ರೆ ಒಳಗೆ ಒಬ್ಬೊಬ್ರು ಏನಂತಾರೆ ರೀ, ಅಂದ್ರೆ ಕಮೆಂಟ್ದಾಗ ಅನ್ನಲ್ರಿ. ನಮ್ಮ ಊರಾಗಿದ್ದಕ್ಕ ಹಚ್ಕೋತಿದ್ರಿ ಬಂದಾಗ ಮದುವೆ ಹಚ್ಚಾಕ. ಅವಾಗಂತಿರು ನಾವು ಪೂಜಾರಿದ್ದೇವು, ಅಂದ್ರೆ ಲಿಂಗಾಯತರು ಹಿಂಗಂತಾರಲ್ಲಿ, ಲಿಂಗಾಯತರದ್ದೇನೋ ಅದಕ್ಕೆ ವಿಭೂತಿ ಹಚ್ಕೋತೇನೋ ಹಿಂಗಂತಿರು. ಎಲ್ಲರೂ ಒಳ್ಳೇದಲ್ಲಂತೇಳಿ ವಿಭೂತಿ ಹಚ್ಕೊಳ್ಳಂತ ಹಚ್ಕೋತಿರು. ಅವ್ರು ಬೇರೆ ಬೇರೆ ಮಾತಾಡ್ತೀರಿ. ಅದ್ರ ಕಲೆಗೆ ವಿಭೂತಿ ಹಚ್ಕೊಳ್ಳೋದೇ ಬಿಟ್ಟಿದ್ದು ನಾವು ಕಾಲಾಗ. ಮತ್ತು ಕಮೆಂಟ್ದಾಗ ನೀವು ಹೇಳತ್ತಿದ್ರಿ ವಿಭೂತಿ ಹಚ್ಕೋರಿ ಒಳ್ಳೇದಾಗುತ್ತೆ, ಮಕ್ಕಳಿಗೆ ಹಚ್ಚದಂತೇಳಿ. ಅವ್ರಿಗೆಲ್ಲರಿಗೂ ಹಚ್ಚಿದಾಗ ಅವಾಗೆ ಬೆಳಗ್ಗೆ ಹೋಯ್ತು. ನನ್ನ ದಿನ ಇಲ್ಲದೆ ಹೋಗಿಲ್ಲ ನೋಡ್ರಿ. ಹಣಿ ಮೇಲೆ ಅಷ್ಟೇ ಐತಿ ನೋಡ್ರಿ. ಇಲ್ಲಿ ನಮ್ಮ ರಾಧಿಕಾ ಆಡ್ಲಾಗತ್ತ ನೋಡ್ರಿ. ರಾಧಿಕಾ ಏನು ಮಾಡತ್ತೀರಿ, ಏನು ತೆಗಿಲತ್ತೀರಿ? ನಮ್ಮ ರಚ್ಚನು ನೋಡ್ರಿ ಇಲ್ಲಿ ಮನ್ಯಾಗ ಮುಕ್ಕೊಂಡಾಡ್ರಿ. ಆಕಿನು ನೋಡ್ರಿ ಇಲ್ಲಿ ಹೆಂಗೆ ಮುಕ್ಕೊಂಡಾಳ ಅಂತೇಳಿ. ನಮ್ಮ ರಚ್ಚು ಬೆಳಗ್ಗೆನೆ ಮುಕ್ಕೊಂಡಾಳ್ರಿ. ಅರ್ಬಿ ಎಲ್ಲ ತಾಳಿಗೆ ಹಂಗೆ ಕೊಟ್ಟಾಡ್ರಿ, ಹೊಸ ಅರ್ಬಿ ಅವರು. ಅನ್ನ ಸಾರ ಮಾಡೀನಿ. ನಾ ಚಹಾ ಕುಡ್ದು ಬಾಂಡೆ ತೊಳಿಬೇಕು. ಕೆಲಸ ಎಲ್ಲ ಆಗ್ಯದ್ರಿ, ಬರೀ ಚಹಾ ಕುಡ್ದು ಇಷ್ಟೇ ಅದಾವು. ಊಟ ಮಾಡಿ ಎಲ್ಲ ಹಿಂಗೆ ತೊಳೆದಿ ನಾನು. ಅರ್ಬಿ ಎಲ್ಲ ಹೋಗಿದ್ದೇನೆ ರೀ ನೋಡ್ರಿ. ಅಲ್ಲಿ ಗಾಳಿ ಆಡ್ಲತ್ತವು. ಮತ್ತು ಪಪ್ಪನ ಪ್ಯಾಂಟ್ ಬಿದ್ದೋಡು ಮ್ಯಾಲೆ ಹಾಕು. ಹಾಂ ಮೊನ್ನೆ ಅಂತೇಳಿ ಮೊಹರಮ್ ಇತ್ತಲ್ರಿ, ಅದಕ್ಕೆ ಅವ್ರು ಊರಾಗ ನೋಡಕ್ಕೆ ಹೋಗಿರು. ನಮ್ಗೆ ಕರ್ಕೊಂಡು ಹೋಗಿದ್ದಿಲ್ಲ, ಅವರೊಬ್ಬರೇ ಹೋಗಿರು. ಉಟ್ಕೊಂಡು ಹೋಗಿರು ಬಟ್ಟೆ ಅವೆಲ್ಲ. ಒಂದು ಸ್ವಲ್ಪ ಒಂದೇ ಗಳಿಗೆ ಉಟ್ಕೊಂಡು ಹೋಗ್ಯಾರ ಅಂದ್ರೆ ಭೀ ಹೋಗಿ ಅಂದರು. ಒಗದ್ರಿ ಒಗದು ಒಣಗಿದ ಅಲ್ಲಿ ಮ್ಯಾಲೆ ಹಾಕಿ ಬಂದ್ವಿ ನೋಡ್ರಿ. ನಮ್ಮ ಶಾದು ಒಣಾಕನ ತಂದು ಕಡಿಮೆ ಮೇಲೆ ಒಣಾಕಲಾಗತ್ತಾಳ್ರಿ. ಅಲ್ಲಿ ನೆಲಕಲ್ರಿ ಆಕಿಗೆ ಎತ್ತರದಲ್ರಿ, ಅದಕ್ಕೆ ಇಲ್ಲಿ ತಂದು ಒಣಾಕಿದ್ರು. ರಾಯಣ್ಣಕ್ಕಿಂತ ಒಂದು ಸ್ವಲ್ಪ ದೌಂತಿ ಚಂದ ಕೇಳ್ತಾಳ್ರಿ. ದೌಂತಿ ಇವಾಗ ಮಾಡೋದು ಕಂಡಿಗೆತ್ತಾಳ. ಆಮೇಲೆ ಇವಾಗ ಕೇಳಾಗತ್ತಾಳ್ರಿ ದೌಂತಿ. ಅಟ್ಟೇನು ಇದು ಮಾಡಂಗಿಲ್ಲ ಆಕಿನು. ನಂತರ ನಮ್ಮ ರಾಯಣ್ಣ ಭಾಳ ದೌಂತಿ ಕೇಳ್ತಿದ್ರಿ. ಎಲ್ಲ ತಂದು ಕೊಡ್ತೀವಿ. ಈಕಿ ಒಮ್ಮೊಮ್ಮೆ ಹಠ ತೆಗಿತಾಳ್ರಿ, ಏನೋ ತಂದು ಕೊಡಂಗಿಲ್ಲ. ಇವಾಗ ಎಲ್ಲ ಕೆಲಸ ಮಾಡ್ಕೊತೀನಿ ರೀ ನಾನು. ಚಂತನ ಅದೇ ಆಗ್ತದ್ರಿ. ಮನೆಗಿದ್ದೀನಂದ್ರೆ ಭೀ ಅದೇ ಆಗ್ತದ್ರಿ ಕೆಲಸ. ಸುಮ್ಮ ದೌಂತಿ ಹೋಗಿದಂದ್ರೆ ಸುಮ್ಮ ಕೆಲಸ ಮಾಡ್ಕೊತು ಊಟ ಮಾಡಿ ಮನೆಗೆ ಬರ್ತಿದ್ದೆವು. ಮನೆಗಿದ್ದೇವು ಅಂದ್ರೆ ಊಟ ಹೋಗಲ್ಲ, ಏನು ಹೋಗಲ್ಲ. ಇವಾಗ ಊಟ ಮಾಡಿ ಮತ್ತು ಸಾಯಂಕಾಲನೇ ಊಟ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಮನೆಗಿದ್ದೇವೆ ಅಂದ್ರೆ ಊಟನೇ ಸೇರಂಗಿಲ್ಲ ರೀ ನಮಗಂತರು. ಬರ್ರಿ ಇವಾಗ ಒಂದು ದಿವಸ ಜೋಳ ಹಸನ್ ಮಾಡಿ ಕೊಡ್ತೀನಿ ರೀ ಅವ್ರನ್ನೂ. ಆಮೇಲೆ ಬ್ಯಾಳಿ ಹಸನ್ ಮಾಡವ್ವ ನೋಡ್ರಿ. ಇವಾಗ ಬ್ಯಾಳಿ ಹಸನ್ ಮಾಡ್ಕೊತೇವೆ. ಬ್ಯಾಳಿ ತೊಗೊಂಡಿನಿ ರೀ ನಾನು. ಇಲ್ಲಿ ನೋಡ್ರಿ, ಇವೆರಡು 50 ರೂಪಾಯಿ ಕಿಲೋ ರೀ ಬ್ಯಾಳಿ. ಸಂತೆ ತೊಗೊಂಡಿವಿ. ಇದ್ರಾಗ ಒಂದು ಸ್ವಲ್ಪ ನುಸಿ ಆಗ್ಯದವ್ರಿ. ಇದ್ರಾಗ ಏನೂ ಆಗಿಲ್ಲ, ಬರೀ ಒಂದು ಸ್ವಲ್ಪ ಅಲ್ಲಿ ಒಂದೊಂದು ಹಳ್ಳ ಅದಾವ್ರಿ. ಅದಕ್ಕೆ ಇವೆಲ್ಲ ಸ್ವಚ್ಛ ಮಾಡಿಟ್ಟಂದ್ರೆ ಜಲ್ದಿ ನಮ್ಗೆ ಏನರ ಒಣಗಿ ಮಾಡೋ ಮತ್ತಿಗೆ ಪಟ್ಟನೆ ಹಾಕ್ಲಿಕ್ಕೆ ಬರ್ತಾವ್ರಿ. ಹಸನ್ ಮಾಡೋದು ಹತ್ತಂಗಿಲ್ಲ. ಅದಕ್ಕೆ
ಅದಕ್ಕೆ ಮರಾತೆಲ್ಲ ತೊಗೊಂಡು ಕೂತೀನಿ ರೀ ನಾನು. ನೋಡ್ರಿ ದೇವರು ಕೂತಾರ. ಆಮೇಲೆ ನಮ್ಮ ರಚ್ಚು ನೋಡ್ರಿ ಶೇವ ತಿನ್ನತ್ತಾಳ. ರಚ್ಚು ರಚ್ಚು ಶೇವ ತಿನ್ನತ್ತಿದಿ? ಶೇವ ತಿನ್ನತ್ತಾಳ್ರಿ. ನಾನು ಇವಾಗ ಇವು ಹಾಕೊಂಡ್ ಕೆರೆ ಹಸನ್ ಮಾಡ್ತೀನಿ ರೀ. ಇವಾಗ ಅಷ್ಟು ಇವು ಹಸನ್ ಮಾಡಿ ನುಸಿ ಇದ್ದು ಪರದ್ದ ಹಾಕ್ಯಾರೆ. ಒಂದು ಜರ ಬಿಸಿಲಿಗೆ ಇಡ್ತೀನಿ ರೀ. ಗಾಳಿಗೆ ಇಟ್ಟಂದ್ರೆ ಇದು ಆಗ್ತಾವ್ರಲ್ರಿ. ವಾ ಶೇವ ತಿನ್ನತ್ತಿದಿ? ಎದ್ದೋಡ್ರಿ ಆಕಿನ ಈಗ ಹೇಳೋಣ. ಆಕೆಗೆ ಶೇವ ಕೊಟ್ಟೇನಿ ರೀ ತಿನ್ಲಕ್ಕ. ಯಾಕಂದ್ರೆ ನನಗೆ ಮತ್ತೆ ಬ್ಯಾಳೆ ಹಸನ್ ಮಾಡೋಕ್ಕಾಗಿ ಕಿರಿಕಿರಿ ಮಾಡ್ತಾವ್ರಿ ಆಕೆ. ಇವಾಗ ಇವು ಚಟಾಸ್ಕೆರೆ ಬ್ಯಾಳೆ ಹಸನ್ ಮಾಡ್ತೀನಿ ರೀ. ಚಟಾಸ್ರಂದ್ರೆ ಮರದಾಗ ಪಟ ಅಂತ ಚಟಾಸ್ತೇವಂದ್ರೆ ಎಲ್ಲ ನುಸಿ ಹಾಕಿ ಬೀಳ್ತಾವಲ್ರಿ. ಅದಕ್ಕೆ ಚಟಾಸಿ ಮಾಡಿ ಹಸನ್ ಮಾಡಿ ಬಿಸಿಲಿಗೆ ಇರ್ತೀನಿ ರೀ. ಅವಕ್ಕೆ ಒಳಗೆ ಬ್ಯಾಳ್ಯಾಗ ನುಸಿ ಇದ್ದು ಅಂದ್ರೆ ಭೀ ಒಂದು ಸ್ವಲ್ಪ ಬಿಸಿಲು ಬಿದ್ದದ್ರಿ. ನುಸಿ ಇದ್ದು ಅಂದ್ರೆ ಭೀ ಹೊರಗೆ ಬರ್ತಾವ್ರಿ ನುಸಿ. ನೋಡ್ರಿ ಇವಾಗ ಹಸನ್ ಮಾಡತ್ತೀನಿ ರೀ ನಾನು. ನೋಡ್ರಿ ಇಲ್ಲಿ ನುಸಿ ಎಲ್ಲ ಎಷ್ಟಾವಂತೇಳಿ. ಇವೇ ಬ್ಯಾಳಿ ಎಷ್ಟೋ ಈಡಾಗ್ತಾವ್ರಿ ನಮ್ಗೆ. 120 ರೂಪಾಯಿ ಕಿಲೋ ಇತ್ತು ಬ್ಯಾಳಿ. ಅದಕ್ಕೆ ನಾವು ಸಸ್ತ ನೋಡಿ 150 ರೂಪಾಯಿ ಕಿಲೋ ತೊಗೊಂಡ್ಬಂದೀವಿ ರೀ. 120 ರೂಪಾಯಿ ತುಟ್ಟಿ ನಾವು ಆಗಲ್ರಿ. ಯಾಕಂದ್ರೆ ಅಂಥದ್ರಾಗೆ 2 ಥರ ಬ್ಯಾಳಿ ಬರ್ತಾವಲ್ರಿ. ಅದ್ರ ಕಡೆಗೆ ಅಷ್ಟು ಆಗಲ್ಲ ಅಂತೇಳಿ 50 ರೂಪಾಯಿ ಕಿಲೋ ಇದ್ದೀವಿ ತೊಗೊಂಡ್ಬಂದಿದ್ದೇವೆ ರೀ ನಾವು. ಅವೇ ಹಸನ್ ಮಾಡಿ ಊಟ ಮಾಡೋಕೆ ಬರ್ತಾವೆ ಅಂತೇಳಿ. ಯಾಕಂದ್ರೆ ಭಾಳ ತುಟ್ಟಿ ಬೀಳ್ತಾವೆ ರೀ ನಮ್ಗೆ. 2 ಕಿಲೋ ಬ್ಯಾಳಿಗೆ 150 ರೂಪಾಯಿ ಹೋಗ್ತಾವ್ರಿ. 250 ರೂಪಾಯಿ ಹೋಗ್ತಾವ್ರಿ. ಅದ್ರ ಕಡೆಗೆ ನಾವು ಅಂತ ತೊಗೊಂಡಿದ್ವಿ. ಇವೇ ತೊಗೊಂಡ್ವಿ. ₹250 ರೂಪಾಯಿ ಕಾಲಾಗ ಒಂದು ದಿನ ಕೂಲಿನೇ ಹೋಗ್ತದ್ರಿ ಬ್ಯಾಳಿ. ಅದ್ರ ಕಡೆಗೆ 100 ರೂಪಾಯಿದಾಗ 2 ಕಿಲೋ ಬ್ಯಾಳಿ ಬಂದು ಅವೇ ಹೋಗ್ತಾವ್ರಿ. ಮತ್ತೆ 1 ವಾರ 2 ವಾರ ಹಂಗೆ ಕಾಯಿ ಪಲ್ಯ ಇರ್ತಲ್ರಿ. ಕಾಯಿ ಪಲ್ಯ ಮಾಡ್ತೇವಂದ್ರೆ ಬ್ಯಾಳಿ ಹೋಗಂಗಿಲ್ಲ. ಎಲ್ಲರೇ ಒಂದೊಂದು ಹಳ್ಳ ಅದಾವ್ರಿ. ಆಮೇಲೆ ನುಸಿನೂ ಭಾಳ ಅದಾವೆ. ಪಟ ಅಂತ ಕೇರ್ದೇವಂದ್ರೆ ಜಲ್ದಿ ಹೋಗ್ತಾವ್ರಿ ನುಸಿನ. ಇದ್ರಾಗಂತ್ರ ಹಳ್ಳ ಇಲ್ರಿ ಭಾಳ. ಅದ್ರಾಗೆ ಹಳ್ಳ ಅದಾವು. ಇದ್ರಾಗ ಬರೀ ನುಸಿನೂ ಆಮೇಲೆ ಮ್ಯಾಲ ಒಂದು ಸ್ವಲ್ಪ ಇರೋದು ಅವು ಅದಾವೆ. ತೆಗಿಯೋಕ ನೋಡ್ರಿ ಇಲ್ಲಿ ನಮ್ಮ ಮಾಮ ಏನು ಮಾಡ್ತಾರೆ ಅಂತೇಳಿ. ಆ ಕಡೆಲ್ಲ ಕಾಲಾಗೆಲ್ಲ ಹಳ್ಳ ಬಿದ್ದಾವತ್ರಿ. ತಂದು ಕೆರೆಯಲ್ಲಿ ಹಾಕ್ಲತ್ತಾರ್ರಿ ಅವರು. ಇವ್ರು ನೋಡಿ ಹಾಳದ ಕಾಲು ನೋಡ್ಲಿತ್ರ ನೋಡ. ಸುಮ್ ಕುದಿರ್ತಿರ್ಲ ರಚ್ಚು. ರಚ್ಚು ಬಾ ಬವ್ವ ಬರ್ತಾವ್ರದ್ರಾಗ. ಹೇಳ ನೋಡ್ರಿ ಮೊದಲು ಭಾಳ ಹೊಲಸಿತ್ತು. ಇವಾಗ ಅಂತ ಅಷ್ಟಿಲ್ರಿ. ನೀರು ಬೀಳತ್ತಾರಲ್ರಿ ಹಂಗೆ ತೊಳ್ಕೊಂಡು ನಡ್ದವ್ರಿ ಎಲ್ಲ. ಇವು ಹಳ್ಳ ಕಟ್ಬೇಡ್ರಿ ಹೊಲಸಾಗ್ತದ. ನೀವು ದಮ್ಮ ಮಾಡ್ತೀನಿ ತಮ್ಮ ನಿಮ್ಮ ಬಡಗಿತಾರ್ರಿ ಎಲ್ಲದ. ಇವು ರಚ್ಚು ಹಂಗೆ ಓಡ್ತಾವ. ಹಿಡ್ರಿ 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 ಹಿಡ್ರಿ. ಅದು ನೀರು ಬರುತ್ತ ಮಾಡ್ತೀವಿ. ಮತ್ತು ಹರಿದು ಹೋಗ್ತಾವಲ್ಲ ಇಲ್ಲಿ ಕವಲಿ ಮಾಡಿರಲ್ಲ. ಮತ್ತದು ನೋಡು ಹಂಗೆ. ಹಾಂ ನೋಡ್ರಿ ಅಷ್ಟು ಮಾಡಾಗ್ಯದ. ಮತ್ತೆ ಕಂಡಪಟ್ಟಿ ಮಾಡಾಗ್ಯದ್ರಿ ಕರ್ರಗ. ಇವು ಮತ್ತ ನೋಡಿ ಹ್ಯಾ ಮಾಡ್ತಾರೆ ಇವ್ರು. ಹೊಡಿತು ನೋಡ ಇವ್ರು ರಚ್ಚಿ ನೋಡಿಗ ಅಂತ ಕಲ್ ತೊಗೊಂಡ ತಲೆಗಿರ್ಲಿ ಏನೋ ಅದಕ್ಕೆ ಕಲ್ ತೊಗೊಂಡು ನಿನಗೆ ನಡಿತಿಲ್ಲ ನಡಿಯ ಇವು ಮತ್ತ ಬಡಗಿತಾರೆ ಬಡಗಿ ತೋತಿಂದ ನಾನೇ. ನಡಿತಿಲ್ಲ ನಡಿ ನಡಿ ಓಡು 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 ನಡಿ 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 ನಡಿ. ನೋಡ್ರಿ ಇವಾಗ ಸಂಜೆಗೆ ಎಲ್ಲ ಜೋಳ ಹಸನ್ ಮಾಡಿದ್ದ. ಆಮೇಲೆ ನೋಡ್ರಿ ಎಲ್ಲ ಕಡೆ ಜೋಳ ಗೋಧಿ ಎಲ್ಲ ಚೆಲ್ಲಾವು. ಬ್ಯಾಳಿ ರೀ ಬ್ಯಾಳಿನೂ ಆಮೇಲೆ ಜೋಳ ಹಸನ್ ಮಾಡ್ದೆ. ಸ್ವಚ್ಛ ಮಾಡಿಟ್ಟಿನಿ ರೀ ಅವಕ್ಕೆ. ನೋಡ್ರಿ ಬಂದ್ರು ನೋಡ್ರಿ ಇವರು. ನಮ್ಮ ರಚ್ಚಗ ಕುಲ್ಲೈ ಕಟ್ಟೀನಿ ರೀ ನಾನು. ಆಕೆನೇ ಕಟ್ಟಂದು
ಯಾಕಂದ್ರೆ ತಣ್ಣ ಗಾಳಿ ಬಿಟ್ಟದಲ್ರಿ, ಅದಕ್ಕೆ ನೆಗಡಿ ತಗೊಂಡು ಅಂತೇಳಿ ನನಗೆ ಬಂದದ್ರಿ. ಇವಾಗ ನೆಗಡಿ ಧ್ವನಿನೂ ಬಿದ್ದದ, ಆಮೇಲೆ ಜರ್ ಕೆಂಪುತ್ತದ. ಕುಲ ಯಾರು ಕಟ್ಕೊಂಡ್ರಿ ಅಮ್ಮ? ಕುಲ ಯಾರು ಕಟ್ಕೊಂಡಿರಿ? ಅದೇ ಹಾಯ್ ಮಾಡು ನೋಡ್ರಿ. ಎಲ್ಲ ಕಡೆ ಬಾಂಡೆ ಬಿಟ್ರಂತೆ, ಮನ್ಯಾಗೂ ಬಾಂಡೆ ಅದಾವ್ರಿನ, ಅವನು ತಿಕ್ಕಬೇಕು. ಇದನ್ನು ಎಲ್ಲ ಗೋಳೆ ಮಾಡ್ಕೊಂಡು ತಿಕ್ಕಬೇಕು. ಆಮೇಲೆ ಕಸ ಹುಡುಗಬೇಕು. ನಮ್ಗೆ ಶೇಂಗಾ ತೊಂಬೋಗು, ಶೇಂಗಾ ಅಲ್ಲ ಬಿದ್ದವ್ರು ತಾವು ಪಪ್ಪ ಇಟ್ಟ ನೋಡು. ಇನ್ನು ಈಗ ಅವ್ರ ಪಪ್ಪ ಊಟ ಮಾಡಿ ಶೇಂಗಾ ಇಟ್ಟು ಹೋಗ್ಯಾರ. ಅವರು ತೊಂಬನ್ನ ಹೋಗ್ಯಾರಿ, ಸಿಕ್ಕಿಲ್ಲ. ಮತ್ತೆ ಒಳ್ಳೆ ವಾಪಸ್ ಬಂದರು. ನೋಡ್ರಿ ಯಾ ಮಾಡ್ತಾ ಅಂತೇಳಿ. ಶೇಂಗಾ ಅಲ್ಲ ತೊಂಬ ಅಲ್ಲೇ ಓಡು. ಅಲ್ಲಿ ಜೋಳ ತೋಡೆನೇ ಇದ್ದು ರೀ, ಒಂದು 2-3 ಸೊಲಿಗ್ಯಾಸು ನಮ್ಮ ಸೊಲಿಗಿಲೆ ಅವಿಷ್ಟೇ ಇದ್ದು. ಅವಿಷ್ಟು ಹಸನ್ ಮಾಡೀನಿ, ಬೀಸ್ಕೊಂಬರ್ತಾರೆ ಅವರು ಇವಾಗಾರೆ ಎಲ್ಲ ನಾಳಿಗಾರೆ ಯಾವಾಗಾರೆ. ಜೋಳ ಅಂತ ಆದೋಡ್ರಿ, ಅವಿಸಿದ್ದು ಅವಿಸ್ ಹಸನ್ ಮಾಡಿರ್ತೀನಿ. ಅದು ರೀ ಅವಿಸ್ ಜೋಳ ಅದು ಅಂದ್ರೆ ತೊಗೋಬೇಕ್ರಿ ನಾವು. ಜೋಳ ಗೋಧಿ ಅಂತ ಮಾಲಕರು ಕೊಟ್ಟಾರ, ಜೋಳನೇ ಇದ್ದಿದ್ದಿಲ್ಲ. ಇವಾಗ ಜೋಳನ ತೊಗೋಬೇಕು ನಾವು, ರೊಕ್ಕ ಕೊಟ್ಟು ತೊಗೋಬೇಕು. ಇಲ್ಲ ಮೊನ್ನೆ ರಾಸನ್ದಂದ ಒಂದು 10 ಕಿಲೋ ಜೋಳ ಬಂದವತ್ರಿ, ಅವಿಷ್ಟು ಅಕ್ಕಿ ಹಾಕಿ ಬಿಸ್ಕೊಂಬರ್ಬೇಕು. ಸಾಗನ ಜೋಳ ಖಾಲಿ ಆದವ್ರಿ ನಂಬಲ್ಲಿ. ಇನ್ನು ತೊಗೋಬೇಕು ನೋಡ್ರಿ, ದುಡ್ದೇ ತೊಗೋಬೇಕು ನಾವು ಜೋಳ ಅತ್ತೆಲ್ಲ. ಇವಾಗ ಭಾಳ ಅಂದ್ರೆ ಭಾಳ ಕೆಮ್ಸಾಗತ್ತದ್ರಿ ನನಗಂದ್ರೆ. ಅಷ್ಟೇ ಸ್ವಲ್ಪ ಇತ್ತು, ಇವಾಗಂದ್ರೆ ಭಾಳ ಜಾಸ್ತಿ ಆಗಿದ್ರಿ ಕೆಮ್ಮ. ಮಾಮ ಊರಾಗ ಹೋಗಿ ಬಾಟ್ಲಿ ತೊಗೊಂಬರ್ತಾ ಅಂದಾರಿ, ಆಮೇಲೆ ಗೋಡಿ ತೊಗೊಂಬರ್ತಾ ಅಂದಾರ. ಹೇಳಿನ್ರಿ ನಾನು ಅವ್ರಿಗೆ ತೊಗೊಂಬ ಅಂತೇಳಿ. ನಿಂದ್ರೆ ಮತ್ತು ಇವರಿಗೆಲ್ಲ ಬರ್ತದೆ ಕೆಮ್ಮ, ನೆಗಡಿ. ಒಬ್ರಿಗೆ ಬರ್ತಾವ, ಎಲ್ಲರಿಗೆ ಬರ್ತದೆ. ಇವಾಗ ನೆಗಡಿ ಬಂದ ಶಾದುಗ, ಆಮೇಲೆ ರಷ್ಟು ಬರ್ತದೆ ನೋಡ್ರಿ ಯಾ ಮಾಡತ್ತ ಅಂತೇಳಿ. ಎಷ್ಟು ಬೆರಕಿದಿ ಇವ ನಮ್ಮ ರುಚಿ ಹೊಡ್ಸಂತ ಗುಂಡು ಮರಿಯೋದು. ರುಚಿ ಪಪ್ಪ ಎಲ್ಲ ನೋಡು, ಪಪ್ಪ ಬಂದೋಡೆ, ಪಪ್ಪ ಬಂದೋಡು. ಇವಾಗ ಕಲ್ಲು ಹುಡುಗಲ್ಲಿ ಕಲ್ಲಿ ಬಂದೋಳು. ಅದಿಷ್ಟು ಬಾಂಡೆ ತಿಕ್ಕೊಂಡು ಮಾಡ್ಕೆರೆ ಮತ್ತು ಸಂಜೆಗೆ ಒಂದು ಜನ ಚಪಾತಿ ಓದಾವಾದ್ರಿ ಚೊಕ್ಕಲ್ ಮಾಡ್ತೀನಿ. ಇವತ್ತು ಹಿಟ್ಟು ಎಲ್ಲಾರ ಬಟ್ಟೆಗೆ ರೊಟ್ಟಿ ಮಾಡ್ತೀನಿ ರೀ ನಾನು. ಸಂಜೆಗೆ ಚೊಕ್ಕಲ್ ಮಾಡ್ತೀನಿ ರೀ. ಚಪಾತಿ ಓದಾವ ಭಾಳ ಜಾಸ್ತಿ, ಅದಕ್ಕೆ ಚಪಾತಿ ಆಮೇಲೆ ಇದು ಚಪಾತಿದು ಚೊಕ್ಕಲ್ ಮಾಡ್ತೀನಿ ರೀ. ಇದೆಲ್ಲ ತರಿಸ್ಕೆರೆ ಕರ್ಕ ಒಲೆಗೆ ಹಾಕು ನೋಡ್ರಿ ಫ್ರೆಂಡ್ಸ್. ಇವಾಗ ಜಸ್ಟ್ ಎಲ್ಲ ಕೆಲಸ ಆಯ್ತು ನೋಡ್ರಿ ನಂದಂತೂ. ಇವಾಗ ಸಂಜೆಗೆ ಅಡುಗೆ ಎಷ್ಟೇ ಬಾಕಿ ಐತ್ರಿ. ಬಾಂಡ್ಯಾನು ಕಸನೂ ಎಲ್ಲ ಐತ್ರಿ ನಂದಂತೂ. ನೋಡ್ರಿ ಅಲ್ಲಿ ಅವರು ಆಟ ಆಡತ್ತಾರ. ಅವ್ರು ರಾಧಿಕಾ ರಚ್ಚು ಆಟ ಆಡತ್ತಾರೆ. ಮಾಮನ ಕಡೆ ಓದೋರಿಂದ ಬಂದಕ್ಕೆ ತಯಾರಿಲ್ರಿ. ಅವಾಗ ಕಬ್ಬಿಗೆ ಏನೋ ಹಂದಿಗಳೆಲ್ಲ ಕಬ್ಬು ಹೊಡ್ಡೆ ಆತಾವತ್ರಿ, ಅದಕ್ಕೆ ಸೀರೆ ಕಟ್ಟಕ್ಕೆ ಹೋಗ್ಯಾರಿ. ಸೀರೆ ಕಟ್ಟದಂದ್ರೆ ಒಳಗೆ ಬರಲ್ಲತ್ರಿ ಅಂತಾರೆ. ನೋಡ್ಬೋದು ನೋಡ್ರಿ. ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಮತ್ತೆಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲರೂ ಸಪೋರ್ಟ್ ಮಾಡಿರಿ. ನೀವು ಸಪೋರ್ಟ್ ಮಾಡಿರಿ ಅಂತ ಇಲ್ಲಿ ತನಕ ಬಂದಿದ್ದೆವು. ಇನ್ನೂ ಸಪೋರ್ಟ್ ಮಾಡಿರಿ, ಇನ್ನೂ ಮುಂದೆ ಹೋಗ್ಬೇಕು ಅನ್ನೋದು ಭಾಳ ಇದ್ದದ ಅಲ್ಲ ಹ್ಞೂ ಅಂತ್ರಿ. ಎಲ್ಲರೂ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡತ್ತೀರಿ. ಹಾಗೆ ಕಮೆಂಟ್ ತಿಳಿಸ್ರಿ ಏನೇನ್ರಿ ತಪ್ಪಾಗಿತ್ತಂದ್ರೆ ಎಲ್ಲ ತಿದ್ದುಕೋತೇವ್ರಿ ನಾವು. ಕಮೆಂಟ್ ತಿಳಿಸ್ರಿ. ಹಿಂಗೆ ಎಲ್ಲರೂ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ನಿಮ್ಗೆಲ್ಲರಿಗೂ ಮುಂದಿನ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್ ಬಾಯ್ ಬಾಯ್.